ಹೆಲೋ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್ಸ್ ಮತ್ತು ಕ್ರಿಕೆಟ್ ಫ್ಯಾನ್ಸ್ ಎಲ್ಲಾ ಕಡೆ ಒಂದು ಹೆಸರು ತುಂಬಾ ವೈರಲ್ ಆಗ್ತಿದೆ. ಅದು ವೈಭವ್ ಸೂರ್ಯವಂಶಿ. ಬಿಹಾರ್ ರಾಜ್ಯದ ಈ 15 ವರ್ಷದ ಟೀನೇಜ್ ಕ್ರಿಕೆಟ್ ಸೆನ್ಸೇಷನ್ ತನ್ನ ಬ್ಯಾಟಿಂಗ್ ಮೂಲಕ ಇಡೀ ಕ್ರಿಕೆಟ್ ವರ್ಲ್ಡ್ ನ ಅಟೆನ್ಷನ್ ತನ್ನ ಕಡೆ ಸೆಳೆದಿದ್ದಾನೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ IPL ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಅತಿ ಹೆಚ್ಚು ರನ್ಸ್ ಗಳಿಸಿ ಆರೆಂಜ್ ಕ್ಯಾಪ್ ಗೆದ್ದಿದ್ದಾನೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಸಾಧನೆ ಮಾಡಿರುವುದು ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಆದರೆ ಈಗ ಕ್ರಿಕೆಟ್ ಪರ್ಫಾರ್ಮೆನ್ಸ್ ಗಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ಡಿಸ್ಕಷನ್ ನಡೀತಿದೆ. ಅದೇ ವೈಭವ್ ಸೂರ್ಯವಂಶಿ ಅವರ ಅರ್ನಿಂಗ್ಸ್ ಬಗ್ಗೆ. ಕೆಲವು ರಿಪೋರ್ಟ್ಸ್ ಪ್ರಕಾರ IPL ಕಾಂಟ್ರಾಕ್ಟ್ಸ್, ಪ್ರೈಸ್ ಮನಿ, ಬ್ರ್ಯಾಂಡ್ ಕೊಲಾಬೊರೇಷನ್ಸ್, ಎಂಡೋರ್ಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಗಳ ಮುಖಾಂತರ ಈ ಯುವ ಆಟಗಾರ ಈಗಾಗಲೇ ಕೋಟ್ಯಾಂತರ ರೂಪಾಯಿಗಳನ್ನು ಸಂಪಾದಿಸಿದ್ದಾನೆ ಅಂತ. ಹೀಗಿದ್ದಾಗ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಏನಂದ್ರೆ, ವೈಭವ್ ಸೂರ್ಯವಂಶಿ ಇನ್ನೂ ಮೈನರ್, ಅಂದ್ರೆ ಅವನಿಗೆ ಇನ್ನೂ 18 ವರ್ಷ ತುಂಬಿಲ್ಲ. ಹಾಗಿದ್ರೆ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾ ಅಥವಾ ಬೇಡವಾ? ಸಾಮಾನ್ಯವಾಗಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಹೆಸರಲ್ಲಿ ಪೇರೆಂಟ್ಸ್ ಏನಾದರೂ ಇನ್ವೆಸ್ಟ್ ಮಾಡಿದ್ರೆ, ಉದಾಹರಣೆಗೆ ಫಿಕ್ಸ್ಡ್ ಡೆಪಾಸಿಟ್, ಮ್ಯೂಚುವಲ್ ಫಂಡ್ಸ್ ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ಸ್ ಇದ್ರೆ, ಆ ಇನ್ಕಮ್ ಅನ್ನ ಪೇರೆಂಟ್ಸ್ ಇನ್ಕಮ್ ಜೊತೆ ಸೇರಿಸಿ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದ್ರೆ ಆ ಟ್ಯಾಕ್ಸ್ ಲಯಬಿಲಿಟಿ ಪೇರೆಂಟ್ಸ್ ಮೇಲೆ ಬರುತ್ತೆ. ಆದರೆ ವೈಭವ್ ಸೂರ್ಯವಂಶಿ ಅವರ ಕೇಸ್ ಸ್ವಲ್ಪ ಡಿಫ್ರೆಂಟ್. ಯಾಕಂದ್ರೆ ಈ ಇನ್ಕಮ್ ಪೇರೆಂಟ್ಸ್ ಮಾಡಿದ ಇನ್ವೆಸ್ಟ್ಮೆಂಟ್ ನಿಂದ ಬಂದಿದ್ದಲ್ಲ. ಈ ಇನ್ಕಮ್ ಸಂಪೂರ್ಣವಾಗಿ ಅವರ ಓನ್ ಟ್ಯಾಲೆಂಟ್, ಓನ್ ಸ್ಕಿಲ್ಸ್, ಓನ್ ಹಾರ್ಡ್ ವರ್ಕ್ ಮತ್ತು ಪರ್ಸನಲ್ ಎಫರ್ಟ್ಸ್ ನಿಂದ ಬಂದಿರೋದು. ಕ್ರಿಕೆಟ್ ಆಡಿ, ಪರ್ಫಾರ್ಮೆನ್ಸ್ ನೀಡಿ, ಕಾಂಟ್ರಾಕ್ಟ್ಸ್ ಪಡೆದು, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಮೂಲಕ ಸಂಪಾದಿಸಿದ ಇನ್ಕಮ್ ಇದು. ಹಾಗಾದ್ರೆ ಸರ್ಕಾರ ವೈಭವ್ ಅವರ ಮೇಲೆ ಟ್ಯಾಕ್ಸ್ ಹಾಕಲ್ವಾ ಅಂದ್ರೆ ಖಂಡಿತ ಹಾಕುತ್ತೆ. ಅದೇಗಂದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇಂತಹ ಇನ್ಕಮ್ ಗಳನ್ನ ಸ್ಪೆಷಲ್ ಕ್ಯಾಟಗರಿಯಾಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಯಂಗ್ ಅಥ್ಲೆಟಿಕ್ಸ್, ಚೈಲ್ಡ್ ಆಕ್ಟರ್ಸ್, ಪರ್ಫಾರ್ಮರ್ಸ್, ಇನ್ಫ್ಲೂಯೆನ್ಸರ್ಸ್ ಅಥವಾ ತಮ್ಮ ಓನ್ ಟ್ಯಾಲೆಂಟ್ ಮುಖಾಂತರ ಇನ್ಕಮ್ ಗಳಿಸುವ ಮೈನರ್ ಗಳಿಗೆ ಬೇರೆ ರೀತಿಯ ಟ್ಯಾಕ್ಸ್ ಟ್ರೀಟ್ಮೆಂಟ್ ಇರುತ್ತೆ. ಹೀಗಾಗಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕೂಡ ತಮ್ಮ ಸ್ವಂತ ಸ್ಕಿಲ್ ಮತ್ತು ಟ್ಯಾಲೆಂಟ್ ಮೂಲಕ ಸಂಪಾದಿಸಿದ ಇನ್ಕಮ್ ಮೇಲೆ ಟ್ಯಾಕ್ಸ್ ಕಟ್ಟಲೇಬೇಕು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಯಂಗ್ ಅಥ್ಲೆಟಿಕ್ಸ್, ಯಂಗ್ ಆಕ್ಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ತುಂಬಾ ಚಿಕ್ಕ ವಯಸ್ಸಲ್ಲೇ ದೊಡ್ಡ ಮಟ್ಟದ ಸಕ್ಸಸ್ ಪಡೆದಿದ್ದಾರೆ. ಅದಕ್ಕಾಗಿ ಇನ್ಕಮ್ ಟ್ಯಾಕ್ಸ್ ಲಾಸ್ ಕೂಡ ಇಂತಹ ಕೇಸಸ್ಗಳಿಗೆ ಸ್ಪೆಷಲ್ ಪ್ರಾವಿಷನ್ಸ್ ಕೊಟ್ಟಿದೆ. ಇನ್ನು ಕ್ರಿಕೆಟ್ ವಿಷಯಕ್ಕೆ ಬಂದ್ರೆ, ಪ್ರಸ್ತುತ ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ವೈಭವ್ ಸೂರ್ಯವಂಶಿ ಎಂಬ ಹೆಸರು ಜೋರಾಗಿ ಕೇಳ್ತಿದೆ. ವಿಶೇಷವಾಗಿ ಅವರ ಅಗ್ರೆಸಿವ್ ಬ್ಯಾಟಿಂಗ್ ಮತ್ತು ಶಾಕಿಂಗ್ ಸಿಕ್ಸ್ಗಳು ಅಭಿಮಾನಿಗಳನ್ನ ಅಟ್ರಾಕ್ಟ್ ಮಾಡ್ತಿವೆ. ಒಂದು ಕಾಲದಲ್ಲಿ ಕ್ರಿಕೆಟ್ ದೇವರು ಎಂದು ಕರೆಯೋ ಸಚಿನ್ ತೆಂಡೂಲ್ಕರ್ ಅವರು ಕೇವಲ ತಮ್ಮ 16ನೇ ವಯಸ್ಸಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟಿದ್ರು. ಬಟ್ ಈಗ ಅದೇ ರೀತಿಯ ನಿರೀಕ್ಷೆಗಳು ವೈಭವ್ ಸೂರ್ಯವಂಶಿ ಅವರ ಮೇಲೂ ಕೂಡ ಕಾಣಿಸ್ತಿದೆ. ಕೇವಲ 15ನೇ ವಯಸ್ಸಲ್ಲೇ ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸಿಕೊಂಡಿರುವ ಈ ಯುವ ಪ್ರತಿಭೆ ಮುಂದಿನ ದಿನಗಳಲ್ಲಿ ಇಂಟರ್ನ್ಯಾಷನಲ್ ಸ್ಟೇಜ್ ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ ಕುತೂಹಲ ಎಲ್ಲರಲ್ಲೂ ಇದೆ. ಮುಂದಿನ ವರ್ಷಗಳಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂಗಳಲ್ಲಿ ವೈಭವ್ ಸೂರ್ಯವಂಶಿರವರ ಸಿಕ್ಸರ್ಗಳು ಇನ್ನಷ್ಟು ದೊಡ್ಡ ರೆಕಾರ್ಡ್ ಸೃಷ್ಟಿ ಮಾಡ್ತಾವ ಎಂಬುದನ್ನು ಕಾದು ನೋಡಬೇಕಿದೆ. ಇಲ್ಲಿವರೆಗೆ ನೋಡಿದ್ದೀರಿ ಅಂದರೆ ಈ ವಿಡಿಯೋ ಇಷ್ಟ ಆಗೇ ಇರುತ್ತೆ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.